ನಮ್ಮ ಉತ್ತರ ಕರ್ನಾಟಕ ಸೈಡ್ ಏನಲ್ರಿ ಒಂದಕ್ಕಿಂತ ಒಂದು ವೆರೈಟಿ ಅಂದ್ರೆ ಪಲ್ಯಗಳು ನೋಡ್ರಿ. ಯಾವ್ದು ಮಾಡ್ತೀರಿ ಎತ್ರದ್ದು ಮಾಡ್ತೀರಿ ಅಷ್ಟೇನಿಲ್ಲ ಕಮ್ಮಿನ ರೀ. ಹಂಗೆ ಇವತ್ತೇನಿಲ್ರಿ ನಾನು ಪುಂಡಿ ಪಲ್ಯ ಮಾಡಾಕಿದ್ದೀನಿ. ಹಂಗೆ ಏನಿಲ್ರಿ ಪುಂಡಿ ಪಲ್ಯ ತಂದಿನ ಅದನ್ನೆಲ್ಲ ಸೋಸ್ಕೋತೇನೆ ನೋಡ್ರಿ ಸ್ವಚ್ಛಂಗಿ. ಹಿಂಗೆ ಸೋಸ್ಕೊಂಡು ಎಲ್ಲ ತಪ್ಪಲ ಬಿಡಿಸ್ಕೊಂಡೇನಿಲ್ರಿ. ಅದನ್ನೇನಿಲ್ರಿ ಹೋಳಿ ಸ್ವಚ್ಛಂಗಿ ತೊಳೆದನಿಲ್ರಿ ಈಗ ಕುದಿಯಾಕೆ ಇಡೋದತ್ರಿ. ನೀರು ಫಸ್ಟ್ ಬಿಸಿ ಮಾಡಾಕೆ ಇಡೋದ್ರಿ. ಒಂದು ಬೋಗಾಣಿ ಅಥವಾ ಗುಂಡೆ ಇದ್ರೊಳಗೆ ಅವು ನೀರು ಬಿಸಿ ಆದ್ನಂತರ ನೋಡ್ರಿ ಅದನ್ನ ಅದ್ರೊಳಗೆ ಹಾಕೋದ್ರಿ. ಅದ್ರೊಳಗೆ ಹಾಕಿದ ನಂತರ ಏನಿಲ್ರಿ ಪಟ್ನ ಲಗೇಜ್ ಕಲರ್ ಚೇಂಜ್ ಆಕದ್ರಿ. ಇದು ಗ್ರೀನ್ ಇದ್ದದ ಲಗೇಜ್ನ ಅಂದ್ರೆ ಚೇಂಜ್ ಆಕೈತ್ರಿ ಕಲರ ನೋಡ್ಬೋದು ನೀವು ಇಲ್ಲಿ ಈ ರೀತಿ ಚೇಂಜ್ ಆಕತ್ರಿ. ಒಂದು ಕುದಿ ಅಥವಾ 2 ಕುದಿ ಕುದಿಸ್ಕೋದು. ಅದು ಕುದ್ದ ನಂತರನ ಗೊತ್ತಾಕತಿ ನಮಗೆ. ಅಂದ್ರೆ ಹಿಂಗೆ ತಪ್ಪಲ್ ಕುದ್ದಿತ್ತಂದ್ರೇನಿಲ್ರಿ ಅದನ್ನೆಲ್ಲಿ ಮಾಡೋದು ನೀರೇನೆಲ್ಲ ಎಲ್ಲ ಬಸ್ಬೋದು ಅದನ್ನು. ಯಾಕಂದ್ರೆ ಹುಳಿ ಇರ್ತೈತೆ ರೀ ಒಂದೊಂದು ಪುಂಡಿ ಪಲ್ಯ ಹುಳಿ ಇರ್ತೈತೆ, ಒಂದೊಂದು ಪುಂಡಿ ಪಲ್ಯ ಹುಳಿ ಇರಂಗಿಲ್ಲ. ಒಮ್ಮೆ ಅಥವಾ 2 ಸರ್ತಿ ಬಸ್ಬೋದು. ಭಾಳ ಹುಳಿ ಇತ್ತಂದ್ರೆ 2 ಸರ್ತಿ ಬಸಿದ್ರಿ, ಇಲ್ಲೈತಂದ್ರೆ ಒಮ್ಮೆ ಬಸಿದ್ರಿ. ಭಾಳ ಹುಳಿ ಇಲ್ಲ ಐತಂದ್ರೆ ಈಗನೆಲ್ಲರ ಹತ್ರ ಹಾಕಕ್ಕೆ ನೋಡ್ಬೋದು. ಇಲ್ಲಿ ಅಕ್ಕಿ ಆಮೇಲೆ ಶೇಂಗಾ ಆಮೇಲೆ ಕಡ್ಲೆಬೇಳೆ ಇದನ್ನೇನಿಲ್ರಿ ಅದ್ರೊಳಗೆಲ್ಲ ಮತ್ತೊಂದು ಸ್ವಲ್ಪ ನೀರು ಬಿಸಿನೀರು ಹಾಕಿ ಬಸ್ದಾದ ನಂತರ ಬಿಸಿನೀರು ಹಾಕಿನಿಲ್ರಿ ಇವನ್ನೆಲ್ಲ ಹಾಕಿ ಉಪ್ಪು ಹಾಕಿನಿಲ್ರಿ ಕುದಿಯಾಕೆ ಇಟ್ಬಿಡೋದ್ರಿ. ಅಂದ್ರೆ ನಮ್ಮದು ಪಲ್ಯ ಎಷ್ಟೈತ್ರಲ್ಲ ಅದ್ರ ಅಂದಾಜು ಮೇಲೆ ಇದು ಏನಂದ್ರೆ ಅಕ್ಕಿ ಹಾಕೋದ್ರಿ. ಯಾಕಂದ್ರೆ ಹೆಚ್ಚು ಕಮ್ಮಿ ಆಕತ್ತದಂದು. ನನಗಂತೂ ಅದ್ರೊಳಗಿನ ಶೇಂಗಾ ಅಂತೂ ಭಾಳ ಹಿಡಿಸ್ತಾವ್ರಿ. ಹಿಂಗೆ ಏನಿಲ್ಲ ನಾವು ಒಂಚೂರು ಶೇಂಗಾ ಜಾಸ್ತಿ ಹಾಕ್ತೇನೆ ರೀ. ಹಾಕಿ ಕುದಿಸ್ಕೊಂಡೆಲ್ಲ ಒಂದೇ ಅಳತೆ ಆತಂದ್ರೆ ಈ ರೀತಿ ಆಕತ್ತೆ ನೋಡಿರಿ. ನೋಡ್ಬೋದಿಲ್ಲಿ ಮಸ್ತ್ ಪುಂಡಿ ಪಲ್ಯ ಈಗ ತಯಾರೈತಿ ರೀ. ಈ ರೀತಿ ಆಕತ್ರಿ. ಇದಕ್ಕೇನಿಲ್ರಿ ಬೆಳ್ಳುಳ್ಳಿ ಜೀರಿಗೆ ಏನಿಲ್ರಿ ಜಜ್ಜಿ ಅದ್ರ ಮ್ಯಾಲನ ಒಗ್ಗರಣೆ ಹಾಕೋದು. ಇದು ಎಣ್ಣೆ ಇಲ್ದನ ಅಂಶ ತಿನ್ಬೋದು. ರೊಟ್ಟಿ ಪುಂಡಿ ಪಲ್ಯ ಅಂತೂ ವಾಹ ಏನು ಮಸ್ತ್ ಕಾಂಬಿನೇಷನ್ ಅಂತೀರಿ ನೀವು. ತಿನ್ನಾಕ ಬಾಯಿಂದ ಹೊಲಸೆಲ್ಲ ಕಿತ್ತೋಕತ್ತೆ ನೋಡ್ರಿ. ಆ ರೀತಿ ಐತ್ನೈತ್ರಿ. ನೀವು ಟ್ರೈ ಮಾಡಿರಿ ಹೆಂಗೆ ಅನ್ಸೈತೆ ಅನ್ನೋದು ಹೇಳೋದು ಮರಿಬೇಡ್ರಿ. ಇಷ್ಟ ಆದ್ರೆ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡಿರಿ.